ಹಲೋ ನಮಸ್ತೆ. V1 ಡೈಲಿ ಲೈಫ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋವಂಥ ಸಾಂಬಾರು ಬಂದು ಮಸ್ಸೊಪ್ಪು ಸಾಂಬಾರು. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಅಲ್ಲದೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಈಗ ಸಾಂಪ್ರದಾಯಿಕ ಅಡುಗೆಗಳೆಲ್ಲ ಮಾಯವಾಗ್ತಾ ಇರೋ ಈ ಕಾಲದಲ್ಲಿ ಇದು ಆರೋಗ್ಯಕ್ಕೆ ತುಂಬ ಉತ್ತಮ. ಮತ್ತು ನಮ್ಮ ಯೂಶಲಿ ದಿನ ಏನು ಒಂದು ವಾರದಲ್ಲಿ ಒಂದು ಸತಿ 2 ದಿನ ಆದರೂ ಮಾಡೋ ಅಂಥ ಒಂದು ಅಡುಗೆ ಇದು. ನಾನು ಮೊದಲಿಗೆ ಇಲ್ಲಿ ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರ್ ಇಟ್ಟು ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡು ಅದ ನಂತರ ಚಿಕ್ಕ ಕಪ್ಪಲ್ಲಿ 2 ಕಪ್ ಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಬಿಡಿಸಿ ಆ ಬೆಳ್ಳುಳ್ಳಿ ಹಾಕಿದ್ದೇನೆ. ಅದಾದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೊಪ್ಪು, ಮೇಯ್ನು ಸೊಪ್ಪು ಬೇಕಾಗುತ್ತೆ. ಈ ಸೊಪ್ಪು ನಾನು ಇಲ್ಲಿ 3 ಥರದ ಸೊಪ್ಪು ತೊಗೊಂಡಿದ್ದೀನಿ. ಬೆರಕೆ ಸೊಪ್ಪು ಅಂತ ಹೇಳ್ತೀವಲ್ಲ ಆ ಥರ. ಒಂದು ಹುಳ್ಬಸ್ಲೆ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ದಂಟಿನ ಸೊಪ್ಪು, ಎಲ್ಲ ಸ್ವಲ್ಪ ಎಳೆದಾದ ಸೊಪ್ಪು ತೊಗೊಂಡ್ರೆ ಚೆನ್ನಾಗಾಗತ್ತೆ ಮಚ್ಚೊಪ್ಪು. ಈ 3 ಥರದ್ದು ಸೊಪ್ಪು ತೊಗೊಂಡಿದ್ದೀನಿ. ಅದಾದ ನಂತರ ಸೊಪ್ಪು ತೊಳೆದ್ಬಿಟ್ಟು ಕಟ್ ಮಾಡಿ ಸೊಪ್ಪಿಟ್ಟಿದ್ದೇನೆ. ಅದಾದ ನಂತರ 2 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಜೀರಿಗೆ, 1 ಚಿಕ್ಕ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಖಾರ ಬೇಕು. ಖಾರಕ್ಕಾಗಿ ಒಂದು 7 ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ನಾನೇನು ಹಚ್ಕೊಳ್ಳೋಕೆ ಹೋಗಿಲ್ಲ, ಯಾಕಂದರೆ ಇದು ಹೆಸರೇ ಹೇಳೋ ಹಾಗೆ ಮಸ್ಸೊಪ್ಪು ಸಾಂಬಾರು, ಅದರಿಂದ ಮಸಿತೀವಿ ಹೆಂಗಿದ್ರು ಬೆಂದ ನಂತರ. ಹಾಗಾಗಿ ನಾನು ಇಲ್ಲಿ ಕೈಯಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿ ಹಾಕಿದ್ದಾದ್ಮೇಲೆ ಒಂದು 2 ಸ್ಪೂನ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಮನೆ ಮಸಾಲ ಪೌಡ್ರು. ಅದಲ್ಲದೆ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು ದೊಡ್ಡ ಗಾತ್ರದ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಟೊಮೊಟೊನ ಚೆನ್ನಾಗಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಚ್ಚಿಟ್ಕೊಂಡಿರೋ ಟೊಮೊಟೊನ ಹೀಗೆ ನೋಡಿ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸೇರಿಸ್ಬೇಕು. ನಂತರ ಒಂದು ಕೈಯಲ್ಲಿ ಮಿಕ್ಸ್ ಕೊಟ್ಟು ಜಸ್ಟ್ ಕುಕ್ಕರ್ ಮುಚ್ಚಿದ್ರೆ ಆಯಿತು. ಮೂರು ವಿಜಿಲ್ ತೆಗೆಸ್ತಾ ಇದ್ದೀನಿ. 3 ವಿಜಿಲ್ ಬಂದ ನಂತರ ಏನು ಮಾಡಬೇಕು, ಅದನ್ನು ಹಾಗೆ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಬೇಕು. ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಲಿಡ್ ಓಪನ್ ಮಾಡಿದ್ದೀನಿ. 3 ವಿಜಿಲಾಗಿ ಕುಕ್ಕರ್ ತಣ್ಣಗಾಗಿದೆ. ಲಿಡ್ ಓಪನ್ ಮಾಡಿದಾಗ ಈ ಥರ ಇರುತ್ತೆ. ಅದಾದಮೇಲೆ ಅದರಲ್ಲಿರೋ ನೀರನ್ನ ಏನು ಮಾಡಬೇಕು, ಒಂದು ಡ್ರೈನ್ ಮಾಡಬೇಕು. ಡ್ರೈನ್ ಮಾಡಿಬಿಟ್ಟು ಮತ್ತು ನೋಡಿ ಈ ಥರ ಸ್ಮ್ಯಾಶ್ ಮಾಡಬೇಕು. ಈ ಥರ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಏನಿದೆ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಒಂದು ಅದಕ್ಕೆ ಬರುತ್ತೆ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಕೆಲವೊಬ್ಬರು ಇದನ್ನು ಮಿಕ್ಸಿಲಿ ಕೂಡ ರುಬ್ತಾರೆ, ಹಿಂಗೆ ಸ್ಮ್ಯಾಶ್ ಮಾಡೋಕ್ಕೆ ಆಗಲ್ಲ ಅನ್ನೋರು. ಸೊ ನನಗೆ ಯೂಶಲಿ ಪರ್ಸ್ನಲಿ ಅಷ್ಟು ಇಷ್ಟ ಆಗಲ್ಲ ಮಿಕ್ಸಿಲಿ ರುಬ್ಬಿದ್ದು, ಅದು ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಸೊ ನಮ್ಮ ಕಡೆ ಯೂಶಲಿ ಮಸ್ಸೊಪ್ಪು ಅಂದರೆ ಈಗ ಮಸಿತೇವೆ ಇದನ್ನು, ಅದಕ್ಕೋಸ್ಕರನೇ ಇದನ್ನು ಮಸ್ಸೊಪ್ಪು ಅಂತ ಹೇಳೋದು. ಈ ಥರ ಮಸಿದ್ರೆ ತುಂಬ ಟೇಸ್ಟಾಗೂ ಇರುತ್ತೆ, ಮತ್ತು ಸ್ವಲ್ಪ ತುಂಬ ನುಣ್ಣಗೂ ಆಗಿರೋದಿಲ್ಲ, ತುಂಬ ತರಿನೂ ಇರೋದಿಲ್ಲ. ಹಾಗಾಗಿ ನೋಡಿ ಫೈನಲಿ ಈ ಥರ ಇರುತ್ತೆ. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮುಗೀತು. ಬನ್ನಿ, ಒಗ್ಗರಣೆಗೆ ಏನಿಲ್ಲ, ಒಂದು ಚಿಕ್ಕ ಬಟ್ಲಿಟ್ಕೊಂಡು ಅದರೊಳಗಡೆ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಘಮಕ್ಕೆ, ಹಾಗೆ ಒಂದು ಸ್ವಲ್ಪ ಹಿಂಗು ಹಾಕಿಬಿಟ್ಟು ಅದೆಲ್ಲ ಚಟಪಟ ಅಂದಿದ ತಕ್ಷಣ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ನೋಡಿ ಈ ಥರ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಸಾಂಬಾರು ರೆಡಿ. ಬನ್ನಿ ನೋಡೋಣ ಫೈನಲ್ ಔಟ್ಲುಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ಸಾಂಬಾರನ್ನ ನಾವು ಅನ್ನ ಜೊತೆ, ಮುದ್ದೆ ಜೊತೆ, ಹಾಗೆ ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ದೋಸೆ ಜೊತೆ ಕೂಡ ತಿನ್ಬೋದು. ನಾನಿಲ್ಲಿ ಮುದ್ದೆ ಮತ್ತು ಅನ್ನ ಮಾಡ್ಕೊತಿದ್ದೀನಿ ಇವತ್ತು. ಸೊ
ಎಲ್ಲರೂ ಒಂದು ಸತಿ ಮಾಡಲೇಬೇಕಾದಂಥ ಅಡುಗೆ. ಒಂದು ಸರಿ ಏನು ಅಟ್ಲೀಸ್ಟ್ ವಾರದಲ್ಲಿ 1-2 ಸತಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನೋಡಿ ಈ ಥರ ಸಾಂಬಾರು ಬರುತ್ತೆ. ಸೊ ಎಲ್ಲರೂ ಒಂದು ಸತಿ ಮಾಡ್ಕೊಳ್ಳಿ. ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.